ನಮ್ಮ ಹೆಸರು ವಿ.ಎಸ್. ಸುಜೀವನ್ ಕುಮಾರ್ ಅಂತ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾವು ಸಂಪೂರ್ಣವಾಗಿ ಮಾವು ಬೆಳೆಗಾರರು. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಪ್ರಥಮವಾಗಿ ಅತಿ ಹೆಚ್ಚು ಮಲ್ಗೋಬ, ಬಾದಾಮಿ, ಕುದಲತ್ತು, ರಸಪುರಿ, ಸೇಂದೂರ, ಮಲ್ಲಿಕ, ಹಿಂಗೆ 18 ವೆರೈಟಿಗಳಿವೆ. ಕರ್ನಾಟಕ ಸರ್ಕಾರ ಮ್ಯಾಂಗೋ ಅಭಿವೃದ್ಧಿ ನಿಗಮದಿಂದ ಎಲ್ಲ ರೈತರಿಗೆ, ಕರ್ನಾಟಕದ ಎಲ್ಲ ರೈತರಿಗೆ ಈ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಮಳಿಗೆ ಹಾಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೂ ಧನ್ಯವಾದ ಹೇಳ್ತಾ, ಅದೇ ರೀತಿ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೂ ಕೂಡ ಧನ್ಯವಾದ ಹೇಳ್ತಾ, ಅಧಿಕಾರಿಗಳು ಕೂಡ ಶ್ರಮಪಟ್ಟು ಮೊನ್ನೆ ಒಂದು ವಾರದಿಂದ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದೀವಿ. ಈಗ ಇದರಿಂದ ರೈತರಿಗೆ ಅತಿ ಹೆಚ್ಚಿನ ಅನುಕೂಲ ಆಗಿದೆ. ಈಗ ರೈತ ಅತಿ ಹೆಚ್ಚು ಸಂಕಷ್ಟದಲ್ಲಿ ಇರುವಂತ ವ್ಯವಸ್ಥೆ ಇದೆ. ಮಳೆ ಇಲ್ಲ, 70% ಮಾವು ಇಲ್ಲ. ಹಾಗಾಗಿ ಈಗಿನ ಪರಿಸ್ಥಿತಿಲಿ ನೇರವಾಗಿ ಬಳಕೆದಾರರಿಗೆ, ಏನು ಮಾವಿನ ಹಣ್ಣು ತಿಂತಾರೋ ಬೆಂಗಳೂರಿನ ನಾಗರಿಕರಿಗೆ ಈ ಮಳಿಗೆಯಿಂದ ಅನುಕೂಲ ಆಗಿದೆ. ಎಲ್ಲ ಬೆಂಗಳೂರಿನ ನಾಗರಿಕರು ನೇರವಾಗಿ ಬಂದು ಕಬ್ಬನ್ ಪಾರ್ಕ್ನಲ್ಲಿ ಮಾವು ಮೇಳದಲ್ಲಿ ಭಾಗವಹಿಸಿ ವಿವಿಧ ಜಾತಿಯ ಮಾವಿನ ಹಣ್ಣುಗಳನ್ನ ಖರೀದಿ ಮಾಡಿ ರೈತರಿಗೂ ಅನುಕೂಲ ಪಡ್ಕೋಬೇಕು. ನಿಮ್ಮ ಆರೋಗ್ಯವನ್ನು ಕೂಡ ತುಂಬಾ ಕಾಪಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಇದರಲ್ಲಿ ಯಾವುದೇ ಕೆಮಿಕಲ್ಲು ಆಗ್ದೇನೆ ಹಣ್ಣು ಮಾಡಿದೀವಿ, ನೈಸರ್ಗಿಕವಾಗಿ ಹಣ್ಣು ಮಾಡಿದೀವಿ. ತೋಟಗಾರಿಕೆ ಇಲಾಖೆಯವರು 10 ವರ್ಷದಿಂದ ನಮಗೆ ತರಬೇತಿ ಕೊಟ್ಟಿದ್ದಾರೆ, ನೈಸರ್ಗಿಕವಾಗಿ ಏರಿಗೆ ಹಣ್ಣು ಮಾಡಬೇಕು ಅಂತ. ಅದೇ ರೀತಿ ನಾವು ಮಾಡ್ಕೊ ಬಂದಿದ್ದೀವಿ. ಹಂಗಾಗಿ ಬೆಂಗಳೂರು ನಾಗರಿಕರು ಕಬ್ಬನ್ ಪಾರ್ಕ್ ಬಂದು ಮಾವಿನ ಹಣ್ಣನ್ನ ಖರೀದಿ ಮಾಡಬೇಕು ಅಂತ ಧನ್ಯವಾದ ಹೇಳ್ತಾ ಇದೀವಿ. ಪತ್ರಿಕಾ ಮಾಧ್ಯಮ ಮತ್ತೆ ಮೀಡಿಯಾದವ್ರಿಗೂ ಕೂಡ ನಮ್ಮ ರೈತ ಸಂಘದಿಂದ ಧನ್ಯವಾದ ಹೇಳ್ತಾ ಇದೀವಿ. ನಮಸ್ಕಾರಗಳು. ಈಗಿನ ವೆರೈಟಿ ಏನಪ್ಪಾ ಅಂದ್ರೆ, ಇದು ಅತಿ ಹೆಚ್ಚಿನ ಬೇಡಿಕೆ ಇರುವಂತ ಮಲ್ಗೋಬಗೆ ಕಿಲೋಗೆ 200 ರೂಪಾಯಿ ಇದೆ. ಇದು ಹಣ್ಣುಗಳ ರಾಜ ಬಾದಾಮಿ ಹಣ್ಣು. ಇದು 150 ರೂಪಾಯಿ, 180 ರೂಪಾಯಿ ಇದೆ. ಅದೇ ರೀತಿ ಇದು ಕುದಲತ್ತು 100 ರೂಪಾಯಿ ಇದೆ. ಇದು ಸೇಂದೂರ, ಅತಿ ಹೆಚ್ಚು ಬೇಡಿಕೆ ಉಳ್ಳುವಂತ ಜ್ಯೂಸ್ ಆಗುವಂತ ಸೇಂದೂರ, ಇದು 80 ರಿಂದ 100 ರೂಪಾಯಿ ಇದೆ. ಮಲ್ಲಿಕ ಇದೆ, ಅದು 100, 120, 130 ಇದೆ. ಸೋತಾಪುರಿ ಇದೆ, ಸೋತಾಪುರಿ ಬಂದು 50 ರೂಪಾಯಿ ಕೆಜಿ ಇದೆ. ರಸಪುರಿಗೆ ಬಂದು 100 ರೂಪಾಯಿಂದ 140 ರೂಪಾಯಿ ಗಂಟ ಇವತ್ತಿನ ದರ ಇದೆ. ಎಲ್ಲ ನಾಗರಿಕರು ಅತಿ ಕಮ್ಮಿ ದರ, ಇದು ಕಮ್ಮಿ ದರ. ಹಂಗಾಗಿ ಬೆಂಗಳೂರಿನ ಎಲ್ಲ ನಾಗರಿಕರು ಬಂದು ವಿಷಮುಕ್ತ ಹಣ್ಣನ್ನ ತೆಗೆದುಕೊಂಡು ಸವಿಬೇಕು ಅಂತ ಕೇಳ್ತಾ ಇದೀವಿ ಸರ್. ರಾಮನಗರ ತಾಲೂಕಿನ ಬಂದಿದ್ದೀನಿ. ನಾವು ಮಾವು ಬೆಳೆಗಾರರು. ನಾವು ಬೆಳೆದಂಥ ಮಾವನ್ನು ನಾವು ಮಾರ್ಕೆಟ್ಗೆ ನಾವೇ ಹಾಕ್ತೆ ನೇರವಾಗಿ ರೈತರಿಂದ ನೇರ ಮಾರಾಟ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಬಾದಾಮಿ, ಸಿಂಧೂರ, ಮಲ್ಲಿಕ, ಮಲ್ಗೋಬಾ, ಕೇಸರ್, ದಸೇರಿ ಎಲ್ಲ ವೆರೈಟಿ ಇದೆ. ಸರ್ಕಾರ ಮ್ಯಾಂಗೋ ಮಂಡಳಿಯಿಂದ ನೇರ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಅದಕ್ಕಾಗಿ ಧನ್ಯವಾದಗಳು. ಈಗ ಯಾವುದು ಕ್ವಾಲಿಟಿ ಇದೆ, ರೇಟ್ಗಳೇನಿದೆ ಸರ್? ಬಾದಾಮಿ ಒಂದು 150 ಇದೆ, ಸೇಂದೂರ ಬಂದು 100 ಇದೆ, ರಸಪುರಿ ಬಂದು 100 ಇದೆ, ಮಲ್ಲಿಕ 100 ಇದೆ, ದಸೇರಿ 100 ಇದೆ. ಈ ಥರ ವೆರೈಟೀಸ್ ಇದೆ.